ಯಾವ ಮನುಷ್ಯ ಪ್ರತಿನಿತ್ಯದಲ್ಲಿಯೂ ಕೂಡ ಇಂತಹ ನಿಂದನೆಯ ಮಾತುಗಳನ್ನು ಯಾರು ಸಹಿಸಿಕೊಳ್ತಾನೋ ಜೀವನದಲ್ಲಿ ನೀವು ಎಲ್ಲವನ್ನೂ ಗೆದ್ದ ಹಾಗೆ ಅಂತ. ಸಹಿಸಿಕೊಳ್ಬೇಕು, ತಾಳ್ಮೆ ಬೇಕು, ತಾಳುವಿಕೆಗಿಂತನೇ ತಪ್ಪವೂ ಇಲ್ಲ ಅಂತ ರಾಜರು ಹೇಳಿದ್ದು ಅದನ್ನೇ. ಈ ನಿಂದನೆಯ ಮಾತುಗಳನ್ನು ಸಹಿಸಿಕೋ, ಆ ನಿಂದನೆಯ ಮಾತುಗಳಿಂದ ದುಃಖವನ್ನು ಪಡಬೇಡ. ಸಹಿಸಿಕೊಂಡ್ರೆ ಮುಂದೆ ಎಲ್ಲವನ್ನೂ ಗೆಲ್ಲಬಹುದು. ನೀನು ನಿಂದನೆಯನ್ನ ಸಹಿಸಿಕೊಳ್ಳದೇನೆ ನೀನು ಕ್ರೋಧವನ್ನು ಪಡೆದರೆ ಅದರಿಂದ ಬಹಳ ಹಾನಿ ಉಂಟು. ಆ ಕ್ರೋಧವನ್ನ ನಿಗ್ರಹಿಸಿಕೊಂಡವನು ಸಾರಥಿ ಅಂತ ಅನಿಸಿಕೊಳ್ತಾನೆ. ಒಬ್ಬ ಮನುಷ್ಯ ತನ್ನಲ್ಲಿರುವಂತಹ ಎಲ್ಲ ಕಾಮಕ್ರೋಧಗಳನ್ನು ಹಿಡಿದಿಟ್ಟುಕೊಂಡು ನಿಂತರೆ ಮಾತ್ರ ಅವನು ಸಾರಥಿ ಅಂತ ಅನಿಸಿಕೊಳ್ತಾನೆ. ಅಂತಹ ಕ್ರೋಧವನ್ನು ನೀನು ಬಿಡಬೇಕು. ಆ ಕ್ರೋಧವನ್ನು ಬಿಟ್ಟದ್ದು ಗೊತ್ತಾಗಬಾರದು. ಈ ಕ್ರೋಧವನ್ನು ಹೇಗೆ ಒಂದು ಸರ್ಪ ತನ್ನ ಚರ್ಮವನ್ನು ಪೊರೆಯನ್ನು ಬಿಡುತ್ತದೋ ಆ ರೀತಿಯಾಗಿ ಬಿಟ್ಟರೆ ಮಾತ್ರ ಅವನು ಆ ವ್ಯಕ್ತಿ ಪುರುಷ ಅಂತ ಅನಿಸಿಕೊಳ್ತಾನೆ. ಒಬ್ಬ ವ್ಯಕ್ತಿ ಪ್ರತಿ ಮಾಸದಲ್ಲಿಯೂ ಕೂಡ ಸದಾಕಾಲ ಯಾವಾಗಲೂ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾನೋ ಅಂತವನಿಗಿಂತ ಈ ಕ್ರೋಧವನ್ನು ಬಿಟ್ಟವನು ಬಹಳ ಶ್ರೇಷ್ಠ ಅನಿಸಿಕೊಳ್ತಾನಂತೆ. ಹಾಗಾಗಿ ನೀನು ಎಷ್ಟು ಕರ್ಮಾಚರಣೆಯನ್ನು ಮಾಡಿದರೂ ಕೂಡ ಸಿಟ್ಟು ಮಾಡಿಕೊಂಡ್ರೆ ಆ ಕರ್ಮಾಚರಣೆಯ ಫಲವನ್ನು ತೆಗೆದು ಹಾಕಿಬಿಡ್ತದೆ. ನೀವು ಎಷ್ಟೇ ತಪಸ್ಸು ಮಾಡಿ, ಎಷ್ಟೇ ದಾನವನ್ನು ಮಾಡಿ, ಎಷ್ಟೇ ಪೂಜೆಯನ್ನು ಮಾಡಿ, ನೀವು ಕ್ರೋಧವನ್ನು ಮಾಡಿದರೆ, ಸಿಟ್ಟು ಮಾಡಿಕೊಂಡ್ರೆ, ಪೂಜೆ ಮಾಡುವಾಗ ಮಧ್ಯದಲ್ಲಿ ಸಿಟ್ಟು ಬಂದರೆ ನೀವು ಮಾಡಿದ ಯಾವ ಕರ್ಮಾಚರಣೆಗಳಿಗೂ ಕೂಡ ಬೆಲೆ ಇಲ್ಲ. ದೇವರಿಗೆ ಅರ್ಚನೆ ಮಾಡ್ತಾ ಇರ್ತೇವೆ, ಸಹಸ್ರನಾಮ ಅರ್ಚನೆ ಮಾಡ್ತಾ ಇರ್ತೇವೆ, ಮಧ್ಯದಲ್ಲಿ ಹೆಂಡತಿ ಮಕ್ಕಳಿಗೂ ಕೂಡ ನಾಮಾರ್ಚನೆ ಆಗ್ತಿರ್ತದೆ. ಇದು ಸದ್ಯದ ನಮ್ಮ ಎಲ್ಲ ಕರ್ಮಾಚರಣೆಗಳು. ಇಂತಹ ನಮ್ಮ ಕರ್ಮಾಚರಣೆಯಲ್ಲಿ ಇಂತಹ ಕ್ರೋಧಗಳು ಸೇರಿಕೊಂಡ್ರೆ ಮಧ್ಯದಲ್ಲಿ ಅದು ಎಲ್ಲವೂ ನಿಷ್ಫಲವಾಗಿ ಹೋಗ್ತದೆ. ಕಾಮಕ್ರೋಧಾದಿಗಳನ್ನು ಎಲ್ಲವನ್ನು ಬಿಟ್ಟು ಯಜ್ಞ, ದಾನ, ತಪಸ್ಸು, ಈ ಪೂಜೆಗಳನ್ನೆಲ್ಲ ಮಾಡಿದರೆ ಅದು ಅನಂತ ಫಲವನ್ನು ಕೊಡ್ತದಂತೆ. ಹಾಗಾಗಿ ಈ ಕಾಮಕ್ರೋಧ ಯಾರ ಒಳಗುಂಟೋ ಅವನು ಪವಿತ್ರ ಅಂತ ಅನಿಸಿಕೊಳ್ಳುವುದಿಲ್ಲ, ತಪಸ್ವಿ ಅಂತ ಅನಿಸಿಕೊಳ್ಳುವುದಿಲ್ಲ. ನಮ್ಮಲ್ಲಿ ಕ್ರೋಧ ಉಂಟು ಅಂತಾದ್ರೆ ನೀವು ಹೋಗಿ ಗಂಗೆಯಲ್ಲೇ ಸ್ನಾನ ಮಾಡಿ ಬನ್ನಿ, ನಿಮ್ಮಲ್ಲಿ ಪಾವಿತ್ರ್ಯ ಬರುವುದಿಲ್ಲ. ನೀವು 1000 ಕೊಡಪಾನ ನೀರು ಹಾಕೊಳ್ಳಿ ಬಾವಿಯಲ್ಲಿ, ನೀವು ಮಡಿ ಅಂತ ಅನಿಸಿಕೊಳ್ಳುವುದಿಲ್ಲ. ಯಾರು ಕ್ರೋಧವನ್ನು ಹೊಂದಿರ್ತಾರೋ ಅವರ ಮಕ್ಕಳು ಅವರನ್ನು ಬಿಟ್ಟು ಹೋಗ್ತಾರೆ. ಮಕ್ಕಳ ಮೇಲೆ ಹೆಚ್ಚು ಸಿಟ್ಟು ತೋರಿಸಬಾರದು. ತಪ್ಪು ಮಾಡಿದಾಗ ಸಿಟ್ಟು ಮಾಡಬೇಕು. ಸುಮ್ಮನೆ ಕೆಲವರು ಏನೋ ಕಾರಣ ಇಲ್ಲದೆ ಅಕಾರಣವಾಗಿ ಸಿಟ್ಟು ಮಾಡ್ತಾರೆ, ಮಕ್ಕಳನ್ನು ನಿಂದನೆ ಮಾಡ್ತಾರೆ. ಹೀಗೆ ಮಾಡಿದರೆ ಮಕ್ಕಳು ಬಿಟ್ಟು ಹೋಗ್ತಾರೆ, ಸೇವಕರು ಬಿಟ್ಟು ಹೋಗ್ತಾರೆ. ಕೆಲಸಗಾರ ಮೇಲೆ ಸುಮ್ಮನೆ ಸಿಟ್ಟು ಮಾಡಬಾರ್ದು. ಕಟ್ಟಿಕೊಂಡ ಹೆಂಡತಿಯೇ ಬರುವುದಿಲ್ಲ ಜೊತೆಗೆ, ಮಾತ್ರವಲ್ಲ ಮಿತ್ರರು ನಮ್ಮ ಜೊತೆಗೆ ನಿಲ್ಲುವುದಿಲ್ಲ. ಇಷ್ಟಾದ ಮೇಲೆ ಧರ್ಮವೇ ನಮ್ಮೊಟ್ಟಿಗೆ ಬರುವುದಿಲ್ಲ ಅಂತ ಹೇಳ್ತಾರೆ. ಧರ್ಮವೇ ಹೋದರೆ ಸತ್ಯವೂ ಬಿಟ್ಟು ಹೋಗ್ತದೆ ಅಂತ ಹೇಳಿ ಹೀಗೆ ಒಂದು ಸಿಟ್ಟನ್ನು ನಮ್ಮೊಟ್ಟಿಗೆ ಇಟ್ಟುಕೊಂಡ್ರೆ ಎಲ್ಲವೂ ಕೂಡ ಒಂದೊಂದೇ ಬಿಟ್ಟು ಹೋಗ್ತದೆ. ಆದ್ರಿಂದ ಮೊದಲು ಈ ಕ್ರೋಧವನ್ನು ಬಿಡು ನೀನು ಅಂತ ಶುಕ್ರಾಚಾರ್ಯರು ದೇವಯಾನಿಗೆ ಹೇಳ್ತಾ ಇದ್ದಾರೆ.